ಹಾಸನದಲ್ಲಿ ಮದುವೆಗೆ ಬಂದಿದ್ದಂತಹ ಮಹಿಳೆ ನಾಪತ್ತೆ ಪ್ರಕರಣಕ್ಕೆ ರೋಚಕ ತಿರುವು ಸಿಕ್ಕಿದೆ. 20 ಲಕ್ಷ ಮೌಲ್ಯದ ಚಿನ್ನಾಭರಣ ಧರಿಸಿದಂತಹ ಮಹಿಳೆ ಪ್ರಿಯಾಂಕಾ ಕಿಡ್ನಾಪ್ ಆದ್ಲಾ, ಅತ್ಯಾಚಾರಕ್ಕೊಳಗಾಗಿ ಕೊಲೆಯಾದ್ಲಾ ಅನ್ನುವಂತಹ ಶಂಕೆ ವ್ಯಕ್ತವಾಗಿತ್ತು. ಆದೀಗ ಸಿನಿಮಾ ಸ್ಟೋರಿಯನ್ನು ಮೀರಿಸುವಂತಹ ಕತೆ ಬಯಲಾಗಿದೆ. ಪ್ರಿಯಾಂಕಾ ಮಾಡಿದಂತಹ ಹೈ ಡ್ರಾಮಾ ಪೊಲೀಸರನ್ನೇ ದಂಗುಬಡಿಸಿದೆ. ಪ್ರಿಯಾಂಕಾ ಎಲ್ಲೂ ನಾಪತ್ತೆಯಾಗಿಲ್ಲ, ಕೊಲೆಯೂ ಆಗಿಲ್ಲ. ಬದಲಿಗೆ ಕುಣಿಗಲ್ ಗೊಟ್ಟಿಗೆರೆಯಲ್ಲಿರುವಂತಹ ಡೇವಿಡ್ ಎಂಬಾತನ ಮನೆಯಲ್ಲಿ ನಿನ್ನೆ ರಾತ್ರಿ ಸಿಕ್ಕಿಬಿದ್ದಿದ್ದಾಳೆ. 2 ದಿನಗಳಿಂದ ಈಕೆ ಡೇವಿಡ್ ವಾಸವಿದ್ದಂತಹ ಚಿಕ್ಕ ಬಾಡಿಗೆ ಮನೆಯಲ್ಲೇ ಇದ್ಲು. ಬೇಲೂರು ಪೊಲೀಸರು ಇಬ್ಬರನ್ನ ರಾತ್ರಿ ವಶಕ್ಕೆ ಪಡೆದು ಹಾಸನಕ್ಕೆ ಕರೆತಂದಿದ್ದಾರೆ. ಪ್ರಿಯಾಂಕಾ ತುಮಕೂರು ಜಿಲ್ಲೆಯ ಕುಣಿಗಲ್ ತಾಲೂಕಿನ ಯಲಿಯೂರು ಗ್ರಾಮದಿಂದ ಗುರುವಾರ ಚಿಕ್ಕಮಗಳೂರಿಗೆ ಚಿಕ್ಕಮ್ಮನ ಮಗಳ ಮದುವೆಗೆಂದು ಬಂದಿದ್ಲು. ಮೈಮೇಲೆ 20 ಲಕ್ಷ ಮೌಲ್ಯದ ಚಿನ್ನಾಭರಣವಿತ್ತು. ಮದುವೆ ಮುಗಿಸಿಕೊಂಡು ತವರು ಮನೆ ಇದ್ದಂತಹ ಹಾಸನದ ಬೇಲೂರಿಗೆ ಹೋಗಿದ್ಲು. ಅಲ್ಲಿ ತಾಯಿ ಜೊತೆ ಮಾತಾಡಿಕೊಂಡು ವಾಪಸ್ ಊರಿನ ಬಸ್ ಹತ್ತಿದವಳು ದಿಢೀರ್ ನಾಪತ್ತೆಯಾಗಿದ್ಲು. ನಂತರ ಹಾಸನದ ಹೆದ್ದಾರಿ ಬದಿಯಲ್ಲಿರುವಂತಹ ಕಲ್ಕೆರೆ ಬಳಿ ಈಕೆಯ ಆಧಾರ್ ಕಾರ್ಡ್ ಸಿಕ್ಕಿತು. ಕೆರೆಯ ಸುತ್ತಮುತ್ತ ಹುಡುಕಾಡಿದಾಗ ಚಪ್ಪಲಿ, ವ್ಯಾನಿಟಿ ಬ್ಯಾಗ್, ಒಳಉಡುಪು ಸಿಕ್ಕಿತ್ತು. ಹೀಗಾಗಿ ಪ್ರಿಯಾಂಕಾ ಹಾಕಿದಂತೆ 20 ಲಕ್ಷದ ಚಿನ್ನಾಭರಣಗಳಿಗಾಗಿ ಯಾರಾದ್ರೂ ಕೊಲೆ ಮಾಡಿದ್ರ ಇಲ್ಲ ಅತ್ಯಾಚಾರ ಮಾಡಿ ಕೆರೆಯಲ್ಲಿ ಶವ ಬಿಸಾಡಿದ್ರ ಅನ್ನೋ ಅನುಮಾನ ಮೂಡಿತು. ಈಕೆಯ ಪತಿರಾಯ ಮತ್ತು ಮನೆಯಲ್ಲಿದ್ದವರೆಲ್ಲ ಏನಾಯ್ತು ಅನ್ನುವಂತಹ ಆತಂಕದಲ್ಲಿ ಮುಳುಗಿದ್ರು. ಅಗ್ನಿಶಾಮಕ ದಳದವರು, ಮುಳುಗು ತಜ್ಞ ಈಶ್ವರ್ ಮಲ್ಪೆ ತಂಡ ನಿನ್ನೆ ರಾತ್ರಿವರೆಗೂ ಕೆರೆಯಲ್ಲಿ ಶೋಧ ಕಾರ್ಯ ನಡೆಸಿತು. ಆದ್ರೀಗ ಪ್ರಿಯಾಂಕಾ ತನ್ನ ಗೆಳೆಯನ ಜೊತೆ ಮನೆಯಲ್ಲಿ ಪತ್ತೆಯಾಗಿದ್ದು ಬೃಹನ್ನಾಟಕ ಬಯಲಾಗಿದೆ. ಪ್ರಿಯಾಂಕಾಳ ತಾಯಿ ಹುಷಾರಾಗಿ ಹೋಗಿ ಬಾ ಮಗಳೇ ಅಂತ ಹಾಸನದ ಬೇಲೂರಿನಿಂದ ಬಸ್ ಹತ್ತಿಸಿ ಕಳಿಸಿದ್ರು. ಆದರೆ ಮುಂದಿನ ಸ್ಟಾಪ್ನಲ್ಲಿ ಬಸ್ನಿಂದ ಇಳಿದಂತ ಪ್ರಿಯಾಂಕಾ ತನ್ನ ಸ್ನೇಹಿತ ಡೇವಿಡ್ನ ಬೈಕ್ ಹತ್ತಿದ್ಲು. ಸ್ವಲ್ಪ ದೂರ ಹೋಗಿ ರಾತ್ರಿ ವೇಳೆ ಬಟ್ಟೆ ಬದಲಿಸಿಕೊಂಡಿದ್ದಂತ ಪ್ರಿಯಾಂಕಾ ನಾಪತ್ತೆ ಸೀನ್ ಕ್ರಿಯೇಟ್ ಮಾಡುವ ಸಲುವಾಗಿ ಹೆದ್ದಾರಿ ಬದಿ ಒಂದು ಕಡೆ ಆಧಾರ್ ಕಾರ್ಡ್ ಅನ್ನ ಬಿಸಾಕಿದ್ರೆ ಮತ್ತೊಂದು ಕಡೆ ಚಪ್ಪಲಿ, ಇನ್ನೊಂದು ಕಡೆ ವ್ಯಾನಿಟಿ ಬ್ಯಾಗ್ ಎಸೆದಿದ್ಲು. ಪೊಲೀಸರ ದಿಕ್ಕು ತಪ್ಪಿಸುವ ಸಲುವಾಗಿ ಕೆರೆ ಬಳಿಯೇ ತಾನು ಧರಿಸಿದಂತ ಒಳ ಉಡುಪನ್ನ ಹರಿದು ಬಿಸಾಡಿದ್ಲು. ಯಾವ ಕಾರಣಕ್ಕೆ ಈ ರೀತಿ ಹೈ ಡ್ರಾಮಾ ಮಾಡಿದ್ಲು ಅನ್ನೋದು ತನಿಖೆ ಬಳಿಕವೇ ಬಯಲಾಗಬೇಕಿದೆ. ಪ್ರಿಯಾಂಕಾಳ ಜೊತೆಗಿದ್ದಂತ ಡೇವಿಡ್ ಫ್ಯಾಕ್ಟರಿಯೊಂದರಲ್ಲಿ ಮ್ಯಾನೇಜರ್ ಆಗಿದ್ದು, ಈತ ಪ್ರಿಯಾಂಕಾಳ ಗಂಡ ರುದ್ರೇಶ್ನ ಸ್ನೇಹಿತನು ಕೂಡ ಅನ್ನೋದು ಗೊತ್ತಾಗಿದೆ. ಪ್ರಾಥಮಿಕ ತನಿಖೆಯಲ್ಲಿ ಡೇವಿಡ್ ಜೊತೆ ಪ್ರಿಯಾಂಕಾಳಿಗೆ ಅಕ್ರಮ ಸಂಬಂಧ ಇರುವ ಶಂಕೆ ವ್ಯಕ್ತವಾಗಿದೆ. ಇನ್ನು ಕುಣಿಗಲ್ನ ಗೊಟ್ಟಿಗೆರೆಯಲ್ಲಿ ಡೇವಿಡ್ಗೆ ಮನೆ ಬಾಡಿಗೆ ನೀಡಿದಂತ ಮಾಲೀಕರು ಟಿವಿ9 ಜೊತೆ ಮಾತನಾಡಿದ್ದು, ಡೇವಿಡ್ ಇಂಥವನು ಅಂತ ಗೊತ್ತಿದ್ರೆ ನಾವೇ ಒದ್ದು ಹೊರಹಾಕ್ತಿದ್ವಿ ಅಂತ ಹೇಳಿದ್ದಾರೆ. ಮೊಗಲೆತ್ತರಕ್ಕೆ ಚಿಮ್ಮಿರುವಂತಹ ಬೆಂಕಿ ಇಡೀ ಪ್ರದೇಶದಲ್ಲಿ ದಟ್ಟ ಹೊಗೆ ಆವರಿಸಿದೆ. ಸುತ್ತಮುತ್ತಲ ನಿವಾಸಿಗಳು ಬೆಚ್ಚಿ ಬಿದ್ದಿದ್ದಾರೆ. ಬೆಂಗಳೂರಿನ ಮೂಡಲ್ಪಾಳ್ಯದ ಕೆನರಾ ಬ್ಯಾಂಕ್ ಕಾಲೋನಿಯಲ್ಲಿ ನಿನ್ನೆ ರಾತ್ರಿ ಅಗ್ನಿ ನರ್ತನ ಸಂಭವಿಸಿದೆ. ಫರ್ನಿಚರ್ ಮಳಿಗೆಗೆ ಬೆಂಕಿ ಬಿದ್ದು ಧಗಧಗಿಸಿ ಹೊತ್ತಿ ಉರಿದಿದೆ. ಮುರುಳಿಯನ್ನೂರಿಗೆ ಸೇರಿದಂತಹ ಫರ್ನಿಚರ್ ಮಳಿಗೆ ಇದಾಗಿದ್ದು, ಲಕ್ಷಾಂತರ ರೂಪಾಯಿ ಮೌಲ್ಯದ ಫರ್ನಿಚರ್ ಐಟಂಗಳು ಸುಟ್ಟು ಭಸ್ಮವಾಗಿದೆ. ಅದೃಷ್ಟವಶಾತ್ ಯಾರಿಗೂ ಪ್ರಾಣಾಪಾಯವಾಗಿಲ್ಲ. ಅಮೆರಿಕದ ಕ್ಯಾಲಿಫೋರ್ನಿಯಾದಲ್ಲಿ ಎಂಎಸ್ ವ್ಯಾಸಂಗ ಮಾಡ್ತಾ ಇದ್ದ ಕರ್ನಾಟಕದ ವಿದ್ಯಾರ್ಥಿ ನಾಪತ್ತೆ ಪ್ರಕರಣವನ್ನು ರಾಜ್ಯ ಸರ್ಕಾರ ಗಂಭೀರವಾಗಿ ಪರಿಗಣಿಸಿದೆ. ವಿದೇಶಾಂಗ ಇಲಾಖೆ ಕಾರ್ಯದರ್ಶಿಗೆ ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಶಾಲಿನಿ ರಜನೀಶ್ ಪತ್ರ ಬರೆದಿದ್ದಾರೆ. ಕ್ಯಾಲಿಫೋರ್ನಿಯಾದ ಬರ್ಕ್ಲಿಯಲ್ಲಿ ವಿದ್ಯಾರ್ಥಿ ಕಾಣೆಯಾಗಿದ್ದಾನೆ. ವಿದ್ಯಾರ್ಥಿ ಸಾಕಿತ್ ಶ್ರೀನಿವಾಸಯ್ಯ ನಾಪತ್ತೆಯಾಗಿದ್ದು, ವಿದ್ಯಾರ್ಥಿ ಕಾಣೆಯಾದ ಬಗ್ಗೆ ಅಲ್ಲಿ ದೂರು ಕೂಡ ದಾಖಲಾಗಿದೆ. ಅಲ್ಲಿನ ಅಧಿಕಾರಿಗಳನ್ನು ಸಂಪರ್ಕಿಸಿ ಹುಡುಕುವ ಕೆಲಸ ಮಾಡಬೇಕಿದೆ. ಅಲ್ಲಿನ ಅಧಿಕಾರಿಗಳಿಗೆ ಸೂಚನೆ ನೀಡಬೇಕು ಅಂತ ಪತ್ರ ಬರೆದಿದ್ದಾರೆ. ಇನ್ನು ಸಾಕಿತ್ ಕುಟುಂಬಕ್ಕೆ ಅಗತ್ಯ ನೆರವು ನೀಡಬೇಕು ಅಂತ ವಿದೇಶಾಂಗ ಇಲಾಖೆ ಕಾರ್ಯದರ್ಶಿಗೆ ಶಾಲಿನಿ ರಜನೀಶ್ ಪತ್ರದಲ್ಲಿ ಉಲ್ಲೇಖಿಸಿದ್ದಾರೆ. ಶೇರ್ ಮಾರುಕಟ್ಟೆಯಲ್ಲಿ ಹೂಡಿಕೆ ಮಾಡಿದ್ರೆ ಹೆಚ್ಚಿನ ಲಾಭದ ಆಮಿಷ ನೀಡಿ ಮಹಿಳಾ ಟೆಕ್ಕಿಗೆ 93 ಲಕ್ಷ ರೂಪಾಯಿ ವಂಚಿಸಲಾಗಿದೆ. ದಾವಣಗೆರೆ ನಗರದ ಸಿದ್ದವೀರಪ್ಪ ಬಡಾವಣೆಯ 38 ವರ್ಷದ ಮಹಿಳಾ ಟೆಕ್ಕಿ ಆನ್ಲೈನ್ ವಂಚಕರ ಜಾಲಕ್ಕೆ ಮೋಸ ಹೋಗಿದ್ದಾರೆ. ಪತಿಯ ಮೊಬೈಲ್ನಲ್ಲಿ ವಿಐಪಿ ರುದ್ರಾ ಶೇರ್ಸ್ ಎಂಬ ವಾಟ್ಸ್ಆಪ್ ಗ್ರೂಪ್ ಇದ್ದು, ಶೇರ್ ಮಾರುಕಟ್ಟೆಯಲ್ಲಿ ಹೂಡಿಕೆ ಮಾಡಿದರೆ ಹೆಚ್ಚಿನ ಲಾಭಾಂಶದ ಸಂದೇಶ ಬಂದಿತ್ತು. ಇದನ್ನು ನಂಬಿ ಮಹಿಳಾ ಟೆಕ್ಕಿ ಡಿಸೆಂಬರ್ 8ರಿಂದ ಫೆಬ್ರವರಿ 5ರ ಅವಧಿಯಲ್ಲಿ ಹಂತ ಹಂತವಾಗಿ ಹಣ ಹೂಡಿಕೆ ಮಾಡಿದ್ರು. ಈಕೆ ಮತ್ತು ಪತಿಯ ಬ್ಯಾಂಕ್ ಖಾತೆಯಿಂದ 10 ಬಾರಿ ಹಣ ವರ್ಗಾವಣೆ ಮಾಡಿದ್ದು, ಮೊದಲಿಗೆ 17 ಲಕ್ಷ, 16 ಲಕ್ಷ, ನಂತರ 14 ಲಕ್ಷ ಸೇರಿದಂತೆ ಹಲವು ಬಾರಿ ಆನ್ಲೈನ್ ಮೂಲಕ ಹಣ ವರ್ಗಾಯಿಸಿದ್ರು. ಕೊನೆಗೆ ವಾಟ್ಸ್ಆಪ್ ಗ್ರೂಪ್ ಡಿಆಕ್ಟಿವೇಟ್ ಆದ ಬಳಿಕ ವಂಚನೆ ಬೆಳಕಿಗೆ ಬಂದಿದೆ. ಇದೀಗ ದಾವಣಗೆರೆ ಸಿಎನ್ ಠಾಣೆಯಲ್ಲಿ ಮಹಿಳೆ ದೂರು ಕೊಟ್ಟಿದ್ದಾರೆ. 40,000 ರೂಪಾಯಿ ಲಂಚ ಸ್ವೀಕರಿಸ್ತಾ ಇದ್ದ ವೇಳೆ ಶಿವಮೊಗ್ಗ ವಿಶೇಷ ಭೂಸ್ವಾಧೀನ ಅಧಿಕಾರಿ ಲೋಕಾಯುಕ್ತ ಬಲೆಗೆ ಬಿದ್ದಿದ್ದಾರೆ. ಕಾರಿನ ಬಾಡಿಗೆ ಬಿಲ್ ಬಿಡುಗಡೆಗೆ 40,000 ಲಂಚಕ್ಕೆ ಬೇಡಿಕೆ ಇಟ್ಟಿದ್ರು. ಕಾರಿನ ಮಾಲೀಕ ಕೇಶವಮೂರ್ತಿ ಬಳಿ 40,000 ಲಂಚವನ್ನ ಸ್ವೀಕರಿಸುತ್ತಿದ್ರು. ಶಿವಮೊಗ್ಗ ನಗರದ ನೆಹರು ಕ್ರೀಡಾಂಗಣದ ಬಳಿ ಲಂಚ ಪಡಿತಾ ಇದ್ರು. ಸಿಬ್ಬಂದಿ ಮೂಲಕ ಲಂಚ ಪಡೆಯುವಾಗ ಸಿಕ್ಕಿಬಿದ್ದಾಗ ಲೋಕಾಯುಕ್ತ ಪೊಲೀಸರಿಗೆ ಸಿಕ್ಕಿಬಿದ್ದಿದ್ದಾರೆ. ಸಿದ್ದಲಿಂಗರೆಡ್ಡಿ ಹಾಗೂ ಸಿಬ್ಬಂದಿಯನ್ನ ವಶಕ್ಕೆ ಪಡೆದು ವಿಚಾರಣೆ ನಡೆಸಲಾಗುತ್ತಿದೆ.
ಇದು ನಾಡಿನ ಹಿರಿಯ ಪತ್ರಕರ್ತರಿಗೆ ಮಾಡಿರುವಂತಹ ಅಪಮಾನ. ರಾಜ್ಯ ಸರ್ಕಾರ ಯಾವ ಮಟ್ಟಕ್ಕೆ ದಿವಾಳಿಯಾಗಿದೆ ಹಾಗೂ ಎಷ್ಟು ಲಜ್ಜೆಗೆಟ್ಟ ಸ್ಥಿತಿಗೆ ತಲುಪಿದೆ ಎನ್ನುವುದಕ್ಕೆ ಇಂದು ಮತ್ತೊಂದು ತಾಜಾ ಉದಾಹರಣೆ. ಹೀಗಂತ ಸಾಮಾಜಿಕ ಜಾಲತಾಣದ ಎಕ್ಸ್ನಲ್ಲಿ ಬಿಜೆಪಿ ಆಕ್ರೋಶ ಹೊರಹಾಕಿದೆ. ಮಾಜಿ ಸಚಿವ ದಿವಂಗತ ಭೀಮಣ್ಣ ಖಂಡ್ರೆ ನುಡಿನಮನ ಕಾರ್ಯಕ್ರಮ ಬೆಂಗಳೂರಿನ ಅರಮನೆ ಮೈದಾನದಲ್ಲಿ ನಿನ್ನೆ ನೆರವೇರಿತು. ಸಿಎಂ ಸಿದ್ದರಾಮಯ್ಯ, ಡಿಸಿಎಂ ಡಿಕೆ ಶಿವಕುಮಾರ್, ಸ್ಪೀಕರ್ ಯುಟಿ ಖಾದರ್, ಮಾಜಿ ಸಿಎಂ ಯಡಿಯೂರಪ್ಪ, ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಸೇರಿದಂತೆ ಪಕ್ಷಾತೀತವಾಗಿ ಪ್ರಮುಖ ನಾಯಕರು ಪಾಲ್ಗೊಂಡಿದ್ದರು. ಭೀಮಣ್ಣ ಖಂಡ್ರೆ ಅವರ ಹೋರಾಟ ಸಾಧನೆಗಳ ಬಗ್ಗೆ ಗುಣಗಾನ ಮಾಡಿದರು. ಇದೇ ವೇಳೆ ಭೀಮಣ್ಣ ಖಂಡ್ರೆ ಅವರಿಗೆ ಮರಣೋತ್ತರ ಕರ್ನಾಟಕ ರತ್ನ ನೀಡಲು ಇತಿಹಾಸ ತಜ್ಞ ತಲಕಾಡು ಚಿಕ್ಕರಂಗೇಗೌಡರು ಮುಖ್ಯಮಂತ್ರಿಗೆ ಮನವಿ ಮಾಡಿದ್ದಾರೆ. ಭೀಮಣ್ಣ ಖಂಡ್ರೆಗೆ ಸಂತಾಪ ಸೂಚಿಸುವ ವೇಳೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಎಡವಟ್ಟು ಮಾಡಿದ ಪ್ರಸಂಗ ನಡೆಯಿತು. ಭೀಮಣ್ಣ ಖಂಡ್ರೆ ಅವರಿಗೆ ಚಿರಶಾಂತಿ ಎನ್ನುವ ಬದಲು ಬಾಯಿ ತಪ್ಪಿ ಈಶ್ವರ್ ಖಂಡ್ರೆ ಚಿರಶಾಂತಿ ಅಂತ ಹೇಳಿದ್ರು. ಆದರೆ ಇದನ್ನ ಸ್ವಾರಸ್ಯಕರವಾಗಿ ತೆಗೆದುಕೊಂಡ್ರು. ಸಚಿವರಾಗಿದ್ದಾರಲ್ಲ, ಈಶ್ವರ್ ಖಂಡ್ರೆ ಅವರು ಅಂತ ಹೇಳಿ ಭೀಮಣ್ಣ ಖಂಡ್ರೆ ಹೆಸರು ಹೇಳಿರೋ ಗೊತ್ತು. ಮಲಬಾರ್ ಮುಸ್ಲಿಂ ಅಸೋಸಿಯೇಷನ್ 90ನೇ ವಾರ್ಷಿಕೋತ್ಸವ ಕಾರ್ಯಕ್ರಮ ಬೆಂಗಳೂರಿನಲ್ಲಿ ಜ್ಞಾನಜ್ಯೋತಿ ಸಭಾಂಗಣದಲ್ಲಿ ನಿನ್ನೆ ನಡೆಯಿತು. ಸಿಎಂ ಸಿದ್ದರಾಮಯ್ಯ, ಡಿಸಿಎಂ ಡಿಕೆ ಶಿವಕುಮಾರ್, ಯುಟಿ ಖಾದರ್, ಎಂಸಿ ಸುಧಾಕರ್, ಎನ್ಎ ಹ್ಯಾರಿಸ್ ಭಾಗಿಯಾಗಿದ್ದರು. ಮೊಹಮ್ಮದ್ ಅವರು ಅಪಾರ ಜನಸೇವೆ ಮಾಡಿದ್ದಾರೆ. ನಾವು ರಾಜಕಾರಣಕ್ಕೆ 40 ವರ್ಷ ಆಯಿತು. ನಾವು ಇವರ ಹೋಟೆಲ್ ರೂಮ್ನಲ್ಲೇ ಇರ್ತಿದ್ವು. ನಾವು ರೂಮ್ ಕೇಳಿದಾಗಲೆಲ್ಲ ಇವರು ರೂಮ್ ಕೊಟ್ಟಿದ್ದಾರೆ. ಈಗ ಅವರ ಮಗನನ್ನೇ ಬಿಡಿಎ ಅಧ್ಯಕ್ಷರನ್ನಾಗಿ ಮಾಡಿದ್ದೇವೆ. ನಮಗೆ ಉಪಕಾರ ಮಾಡಿದಕ್ಕೆ ಸರ್ಕಾರದ ರೇಟ್ನಂತೆ ಮಲಬಾರ್ ಸಂಸ್ಥೆಗೆ ಜಾಗ ಕೊಡ್ತೇವೆ ಅಂತ ಡಿಕೆಶಿ ಹೇಳಿದ್ರು. ನಮ್ಮ ಪಕ್ಷದ ಸಂಘಟನೆಗೆ ನಮ್ಗೆ ಯಾರು ಭೂಮಿ ಕೊಡ್ತಿರಲಿಲ್ಲ. ಆಗ ಇವತ್ತು ಬ್ರಾಡ್ವೇ ಹೋಟ್ಲು, ಆಮೇಲೆ ಬೆಂಗಳೂರು ಇಂಟರ್ನ್ಯಾಷನಲ್ ಹೋಟ್ಲು. ನಾವು ಇವ್ರು ಕೇಳೋದು, ಈ ರೂಮ್ ಕೊಡೋದು, ನಮ್ಮ ಪಟ್ಟಣ ಕೊಡೋಲ್ಲ, ಈ ರೂಮಲ್ಲಿ ಸೇರ್ಕೊಳ್ಳೋದು. ನಾಡಿನೆಲ್ಲೆಡೆ ಮಹಾಶಿವರಾತ್ರಿ ಆಚರಣೆ ಭಕ್ತಿ ಭಾವದಿಂದ ನಡೆದಿದೆ. ಶಿವ ದೇವಾಲಯಗಳಲ್ಲಿ ನಸುಕಿನಿಂದಲೇ ಪೂಜೆ, ಅಭಿಷೇಕಗಳು ನಡೆದಿದೆ. ಬೆಂಗಳೂರಿನ ಇತಿಹಾಸ ಪ್ರಸಿದ್ಧ ಗವಿಗಂಗಾಧರೇಶ್ವರ ದೇವಸ್ಥಾನದಲ್ಲಿ ಮುಂಜಾನೆಯಿಂದಲೇ ಪೂಜೆ ನಡೆದಿದೆ. ಭಕ್ತಾದಿಗಳು ಸರತಿ ಸಾಲಿನಲ್ಲಿ ನಿಂತು ದರ್ಶನ ಪಡೆದಿದ್ದಾರೆ. ಮೈಸೂರಿನಲ್ಲೂ ಮಹಾಶಿವರಾತ್ರಿ ಆಚರಣೆ ಸಂಭ್ರಮದಿಂದ ನೆರವೇರ್ತಾ ಇದೆ. ಅರಮನೆಯ ಆವರಣದಲ್ಲಿರುವಂತಹ ತ್ರಿನೇಶ್ವರ ಸ್ವಾಮಿಗೆ 11 ಕೆಜಿ ತೂಕದ ಬಂಗಾರದ ಮುಖವಾಡ ಧರಿಸಿ ಪೂಜೆಯನ್ನು ಸಲ್ಲಿಸಲಾಗಿದೆ. ಈ ಬಂಗಾರದ ಮುಖವಾಡವನ್ನು 1953ರಲ್ಲಿ ಜಯಚಾಮರಾಜೇಂದ್ರ ಒಡೆಯರ್ ಕಾಣಿಕೆ ರೂಪದಲ್ಲಿ ನೀಡಿದರು. ಜಿಲ್ಲಾ ಸರ್ಕಾರಿ ಖಜಾನೆಯಿಂದ ಪ್ರತಿ ವರ್ಷ ಶಿವರಾತ್ರಿ ಸಮಯದಲ್ಲಿ ಮಾತ್ರ ಹೊರಗೆ ತೆಗೆದು ತ್ರಿನೇಶ್ವರನಿಗೆ ಧಾರಣೆ ಮಾಡಿ ಪೂಜೆಯನ್ನು ಸಲ್ಲಿಸಲಾಗುತ್ತೆ.